ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವಿವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜುಣಕ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ. ದಿನಾಲು ಕಾಯಿಪಲ್ಲೆಗೆಲ್ಲ ನೀವು ಕಾಯಿಪಲ್ಲೆ ಸೋಸ್ಕೋಬೇಕು, ಹೆಚ್ಕೋಬೇಕು, ಹುರಿಬೇಕು, ಇದೆಲ್ಲ ಮಾಡೋಕ್ಕೆ ಬೇಸರ ಆದಾಗ 5 ನಿಮಿಷದಾಗ ನಾವು ಈ ಜುಣಕನ ರೆಡಿ ಮಾಡ್ಬೋದು. ಇದನ್ನು ಚಪಾತಿ, ರೊಟ್ಟಿ, ಅನ್ನಕ್ಕೆಲ್ಲ ಹಚ್ಕೊಂಡು ತಿನ್ಬೋದು. ಹಾಗಂದ್ರೆ ಈ ಜುಣಕನ ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬರ್ರಿ. ಈಗ ಜುಣಕ ಮಾಡೋಕ್ಕೆ ಮೇನ್ ಏನೇನು ಐಟಮ್ ಬೇಕಂದ್ರೆ, ಇಲ್ಲಿ ಒಂದು 2 ಉಳ್ಳಾಗಡ್ಡಿನ ಮೀಡಿಯಮ್ ಸೈಜ್ನಾಗ ಹೆಚ್ಚಿಟ್ಕೊಂಡಿವಿ. ಆಮೇಲೆ 1 ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿವಿ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಖಾರಕ್ಕೆ ಇಲ್ಲಿ ಏನು ಮಾಡೀವಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೆಡಿ ಮಾಡ್ಕೊಂಡಿವಿ. ಬರೀ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡೋಕ್ಕಿಂತ ಅದಕ್ಕೆ ಹಸಿ ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆ, ಉಪ್ಪು, ಕೊತ್ತಂಬರಿ ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೊಂಡ್ರೆ ಜುಣಕದ ಪಲ್ಯ ಇನ್ನೂ ಟೇಸ್ಟ್ ಅನಿಸುತ್ತೆ. ಅಕಸ್ಮಾತ್ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅಷ್ಟೇ ಇತ್ತಂದರೆ ನೀವು ಹಸಿಕಾಯಿನ ತುರಿದು ಕಾಯಿ ತುರಿನೂ ಹಾಕೋಬೋದು ಒಗ್ಗರಣೆ ಒಳಗೆ. ಫಸ್ಟ್ ಕೊಬ್ಬರಿನ ಅಷ್ಟು ಸಣ್ಣದಾಗಿ ಹೆಚ್ಕೊಂಡು ಒಂದು ಸುತ್ತು ಮಿಕ್ಸಿ ಹಾಕೋಬೇಕು. ಆಮೇಲೆ ಅದಕ್ಕೆ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಉಪ್ಪು, ಸ್ವಲ್ಪ ಕೊತ್ತಂಬರಿ ಹಾಕಿ ಇಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿವಿ. ಆಮೇಲೆ ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿವಿ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಎಣ್ಣೆ, ಅರಿಶಿನ ಪುಡಿನ ಹಾಕೋತೀವಿ. ಈಗ ಫಸ್ಟ್ ಎಣ್ಣೆ ಹಾಕಿಟ್ಕೊಂಡು ಈಗ ಒಂದು ಬಾಳ್ಗೆ ಒಳಗೆ ಒಂದು 4 ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಕತ್ತೀವಿ. ಸ್ವಲ್ಪ ಜುಣಕಕ್ಕೆ ಎಣ್ಣೆ ಹೆಚ್ಚಿಗಿದ್ರೆ ಟೇಸ್ಟ್ ಅನಿಸುತ್ತೆ. ಸ್ವಲ್ಪ ಹಿಂಗೆ ಎತ್ತರ ಹೈಟ್ ಹಂಗಿರುವಂಥದ್ದನ್ನು ಡಬ್ರಿ ತೊಗೋಬೇಕು. ಅಗಲೊಂದು ಬಾಳ್ಗೆ ತೊಗೊಂಡ್ರೆ ಅದು ಗಂಟು ಹೊಡ್ಕೊಳಕ್ಕೆ ಸರಿ ಅನ್ಸಂಗಿಲ್ಲ. ಸೈಡಿಗೆ ಸ್ವಲ್ಪ ಹೈಟ್ ಹಂಗೆ ಬರೋಂಗೆ ಡಬ್ರಿ ತೊಗೊಂಡ್ರೆ ಗಂಟದು ಹೊಡ್ಕೊಬೋದು. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ, ಕರಿಬೇವು, ಉಳ್ಳಾಗಡ್ಡಿ, ಅರಿಶಿನ ಪುಡಿ, ಈ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದಮೇಲೆ ಖಾರಕ್ಕೆ ನಮ್ಗೆ ನೋಡ್ಕೊಂಡು ಎಷ್ಟು ಬೇಕಲ್ಲ ಅಷ್ಟು ಪೇಸ್ಟ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಕೊಬ್ಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಅದನ್ನು ಹಾಕೋಬೇಕು. ಸ್ವಲ್ಪ ಒಗ್ಗರಣೆ ಕೊತ್ತಂಬರಿ ಸೊಪ್ಪು, ಈಗ ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀರು ಹಾಕೋಬೇಕು. ಇದಕ್ಕೆ ಅಳತಿ ನಮಗೆ ಎಷ್ಟು ಬೇಕಲ್ಲ ಜುಣಕ ಎಷ್ಟು ಮಾಡ್ಕೊಳಕತ್ತಿಲ್ಲ ಅದು ನೋಡ್ಕೊಂಡು ಹಾಕೋಬೇಕು. ಇಲ್ಲಿ ನಾನು ಅಲ್ಲಿ 2 ಗ್ಲಾಸ್ ಅಳತಿಲಿ ಮಾಡಕತ್ತೀನಿ. ಈಗ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕತ್ತೀನಿ. ಇದು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಇಲ್ಲಿ ಹುಳಿಗೆ ಏನು ಹಾಕ್ಕೊಂಡಿಲ್ಲ. ಬೇಕಂದ್ರೆ ನೀವು ಹುಳಿಗೆ ಇಲ್ಲಿ ಟೊಮೆಟೊನೂ ಹೆಚ್ಚು ಹಾಕೋಬೋದು, ಆದರೆ ಇದು ಟೇಸ್ಟ್ ಅನ್ಸುತ್ತೆ ಹುಳಿ ಹಾಕ್ಲಾರ್ದನ್ನ. ಆ ರೀತಿನೂ ಒಮ್ಮೆ ಮಾಡ್ಕೊಂಡು ನೋಡ್ರಿ 2 ರೀತಿಲಿ. ಆಮೇಲೆ ನಾವು ಜುಣಕದ ವಡಿದೊಂದು ರೆಸಿಪಿ ಬಿಟ್ಟಿವಿ ನಾವು ಮೊದಲ. ಆ ಜುಣಕದ ವಡಿ ಮಾಡ್ಬೇಕಾದ್ರೆ ಹುಳಿಗೆ ಕಂಪಲ್ಸರಿ ಅದಕ್ಕೆ ಹುಣ್ಸೆಹಣ್ಣು ರಸನ ಹಾಕೋಬೇಕು. ಇಲ್ಲಿ ನೀವು ಇದಕ್ಕೆ ಹುಳಿಗೆ ಹುಣ್ಸೆಹಣ್ಣು ರಸನೂ ಹಾಕೋಬೋದು, ಟೊಮೆಟೊನೂ ಹಾಕೋಬೋದು, ಅಥವಾ ಏನೋ ಹುಳಿ ಹಾಕ್ಲಾರ್ದೂ ಮಾಡ್ಬೋದು. ಎಲ್ಲನೂ ಟೇಸ್ಟ್ ಅನ್ಸುತ್ತೆ 3 ಥರ ಇದೆ. ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹಾಕೋಬೇಕು. ಈ ರೀತಿ ಪೂರ್ತಿ ಕುದಿ ಬರಬೇಕು ನೀರದು. ಈ ರೀತಿ ಕುದಿ ಬಂದಮೇಲೆ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾವು ಡೈರೆಕ್ಟ್ ಹಿಟ್ಟನ್ನ ಮೇಲೆ ಉದುರಿಸಿ ಮಿಕ್ಸ್ ಮಾಡ್ತಾನೋ ಹಂಗೆ ಕೆಲವೊಬ್ರು ಗಂಟು ಹಾಕತ್ತಿ, ಅದು ಗಂಟೆಲ್ಲ ಒಡ್ಯಾಕೆ ಬರೋಂಗಿಲ್ಲ ಅಂದರೆ ಕೆಳಗೆ ಏನು ಮಾಡಬೇಕು, ಈ ಕಡಲೆ ಹಿಟ್ಟನ್ನ ಒಂದು ಬೌಲ್ನಾಗ ತೊಗೊಂಡು ಎಷ್ಟು ಬೇಕಲ್ಲ ಅಷ್ಟು ಅಳತಿ ತೊಗೊಂಡು ನೀರು ಹಾಕಿ ಕೆಳಗೆ ದೋಸೆ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಂಡು ಇದ್ರೊಳಗೆ ಡೈರೆಕ್ಟ್ ನೀವು ಸುರ್ಕೋಬೋದು ಹಿಟ್ಟನ್ನ. ಈಗ ನಾನು ಡೈರೆಕ್ಟ್ ಹಿಟ್ಟನ್ನ ಏನು ಮಾಡ್ತೀನಿ, ಒಣ ಹಿಟ್ಟನ್ನ ಇದ್ರಾಗ ಉದುರಿಸಿ ಕಲಿಸ್ತೀನಿ. ಈ ರೀತಿ ಸ್ವಲ್ಪ ಹಿಟ್ಟನ್ನ ಉದುರಿಸ್ಕೋತ ತಿರುಗಿಸ್ಕೋಬೇಕ್ರಿ. ಅದನ್ನ ಈ ರೀತಿ ಗಂಟು ಬರ್ತಿರ್ತಾವೆ. ಆಮೇಲೆ ಲಾಸ್ಟಿಗೆ ಇವನ್ನೆಲ್ಲ ಚೆಂದಂಗೆ ಒಡ್ಕೋಬೇಕು. ಹಿಟ್ಟು ಎಷ್ಟು ಹಿಡಿತೈತೆ ನೋಡ್ಕೊಂಡು ನಮಗೆ ಎಷ್ಟು ತೆಳ್ಳಗೆ ಬೇಕಲ್ಲ ಗಟ್ಟಿ ಬೇಕು ನೋಡ್ಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನಡು ಏನು ಗಂಟು ಬಂದಿರ್ತಾವಲ್ಲ ಅದನ್ನು ಈ ಬಾಳ್ಗಿಗೆ ಸೈಡಿಗೆ ತೊಗೊಂಡು ಸ್ಪೂನ್ಲೇನ ಈ ರೀತಿ ಗಂಟನ್ನೆಲ್ಲ ಹೊಡ್ಕೋಬೇಕು. ಗಂಟು ಇದ್ರೂ ಒಂಥರ ಟೇಸ್ಟ್ ಅನ್ಸತ್ತೆ ಜುಣಕ್ಕಿದು. ಆದಷ್ಟು ದೊಡ್ಡ ಗಂಟಿನ ಬಂದಿರ್ತಾವಲ್ಲ ಅದನ್ನು ಈ ರೀತಿ ಸ್ಪೂನ್ಲೇ ಹೊಡ್ಕೋಬೇಕು. ಬೇಡಪ್ಪ ಅಂದರೆ ನೀವೇನು ಮಾಡಬೇಕು, ಕೆಳಗನ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ತೆಳಗೆ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಡೈರೆಕ್ಟ್ ಕುದಿ ನೀರೊಳಗೆ ಹಾಕಿ ಕೈ ಆಡಿಸ್ಕೊಂಡ್ಬಿಟ್ರೆ ಫುಲ್ ಒಂದೇ ರೀತಿಯಾಗಿ ಬಂದ್ಬಿಡ್ತೈತೆ ಅದು.
ಕೆಳಗೆ ಹಿಟ್ಟು ಹಾಕಿ ಕಲಸೋಕ್ಕಿಂತ ಇದು ಹಿಂಗೆ ಹಾಕ್ತೀವಲ್ಲ ಇದು ಟೇಸ್ಟ್ ಭಾಳ ಚಲೋ ಅನಿಸುತ್ತೆ ಜುಣಕಾಯಿ. ಇದನ್ನೆಲ್ಲ ನೋಡಿಕೊಂಡು ಗಂಟು ಹೊಡ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕು ಇದನ್ನ. ಈಗ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿವೆ ಇದನ್ನು. ಲಾಸ್ಟಿಗೆ ಬೇಕಂದ್ರೆ ಈಗ ಸಣ್ಣಂಗೇನು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು, ಇದು ಆಪ್ಷನಲ್. ಬೇಕಂದರೆ ಮೇಲೆ ಸ್ವಲ್ಪ ಈ ರೀತಿ ಹಸಿ ಉಳ್ಳಾಗಡ್ಡಿನ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಗ್ಯಾಸ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿಟ್ಕೋಬೇಕು. ಒಂದು 2 ನಿಮಿಷ ಬಿಟ್ಟಿದ್ದನ್ನು ನಾವು ಸರ್ವ್ ಮಾಡ್ಬೋದು. ಈಗ ಬಿಸಿ ಬಿಸಿ ಆದಂಥ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜುಣಕ ರೆಡಿ ಆಗೈತಿ. ಇದನ್ನು ಚಪಾತಿ, ರೊಟ್ಟಿ, ಅನ್ನಕ್ಕೆಲ್ಲ ಹಚ್ಕೊಂಡು ತಿನ್ಬೋದು. ಅದ್ರಾಗೂ ತಂಗಳ ರೊಟ್ಟಿ ಅಥವಾ ತಂಗಳ ಚಪಾತಿ ಇದ್ದು ಅಂದ್ರೆ ಹಿಂಗೆ ಖಡಕ್ ರೊಟ್ಟಿ ನೋಡಿರಿ, ಖಡಕ್ ರೊಟ್ಟಿದು ಇತ್ತಂದ್ರೆ ಅದಕ್ಕೆ ಏನು ಮಾಡಬೇಕು, ಈ ಜುಣಕನ ನಡು ಹಾಕೊಂಡ್ಬಿಡ್ಬೇಕು. ಇದನ್ನು ಈ ಬಿಸಿ ಬಿಸಿ ಜುಣಕನ ಖಡಕ್ ರೊಟ್ಟಿಗೆ ಈ ರೀತಿ ನಡು ಹಾಕ್ಕೊಂಡು ಸೈಡಿಗೆ ಒಂದಿಷ್ಟು ಉಳ್ಳಾಗಡ್ಡಿ ಆಮೇಲೆ ಶೇಂಗಾ ಇದನ್ನ ಹಚ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಅನಿಸುತ್ತೆ. ಈ ರೀತಿಯಾಗಿ ಒಮ್ಮೆ ನೀವು ಜುಣಕದ ರೆಸಿಪಿನ ಟ್ರೈ ಮಾಡಿ ನೋಡಿರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.